ಅಲ್ಲಮ್ಮ ನೀ ಸಾಲ ಮಾಡಿ ಕೇಟ ದಾಸೋಹ ಕೊಡ್ತೀಯ ಮತ್ತ ಅದನ್ನ ನೀ ಹೆಂಗ್ ತೀರಿಸ್ತಿ? ಅದನ್ನ ವರ್ಷಗಟ್ಲೆ ಕಟ್ತೀನಲ್ರಿ, ವಾರಕ್ಕೊಂದ್ಸಲ. ನಿನ್ನ ದುಡುಕಿ ನಾ ದುಡಿತೇನ್ರಿ, ಏನ್ ಮಾಡ್ತೀರಿ? ಹೊಲ ಮನೆ ಕೆಲಸ ಮಾಡ್ತೇನ್ರಿ. ಇದಕ್ಕೆ ಎಷ್ಟು ಖರ್ಚು ಮಾಡ್ಯಾರ ಅವ್ರು? ಇದಕ್ಕ 10 ಲಕ್ಷ ಮ್ಯಾಕ್ ಖರ್ಚು ಬಂದೈತ್ರಿ ಮನಿಗೆ. ಮತ್ ಇದನ್ನ ಉದ್ಘಾಟನೆ ಮಾಡಾಕ ಶ್ರೀಶೈಲ್ ಜಗದ್ಗುರುಗಳೇ ಬಂದಿದ್ರಿ. ಮಳಿ ಬಂದ್ರ ಅದ ಮನ್ಯಾಗ ಮನಗ್ತಿದ್ನಿ, ಮ್ಯಾಲೆಲ್ಲಾ ನೀರ್ ಬೀಳ್ತಿದ್ದವ್ರ. ಅವಾಗ ದೇವ್ರ ನಮ್ಮ ಮನಿ ಎಲ್ಲಾ ದಬ್ಬ ಬಿದ್ದು ನನ್ನ ಮಕ್ಕಳು ನಾವು ಇದ್ರಾಗ ನಾವ್ ಮುನುಗಬೇಕು ಅಂತೇಳಿ ದೇವ್ರ ನೆನೆಸಿ ಮನಗ್ತಿದ್ನಿ. ಅಂತದ್ರಲ್ಲಿ ಎಷ್ಟು ನನ್ನ ದೇವ್ರಾಗಿ ಇವ್ರ ಬಂದಾರ್ರಿ. ನನ್ ಅಲ್ಲ ನೀವ್ ಇಂತ ಸೇವಾ ಭವನಕ್ಕೆ ಮಾಡಿರ ಮಗಳಿಗೆ ಬರಗಾಲ ಕಟ್ಕೊಂಡು ಹೋಗುವಂತ ಶಕ್ತಿ ಹಾಕಿ ಕೊಟ್ಟ. ಸರ್ ಇದ ನೋಡ್ರಿ ಮಲ್ಲಯ್ಯನ ಮಹಾಮನಿ. ಯಾವದ್ರಿ? ಇದರಿ. ಇದ ಅಂದ್ರೆ ಇದನ್ನ ಕಟ್ಸಿ ಎಷ್ಟು ದಿವಸ ಆಯ್ತು? ಇದು ಹೋದ ವರ್ಷ ಜುಲೈ 15ನೇ ತಾರೀಕು 2025 ಅಂದ್ರೆ ಫೌಂಡೇಶನ್. ಯಾವ ಫೌಂಡೇಶನ್ ಅಂದ್ರಲ್ಲ ಅದನ್ನ? ಅಮ್ಮ ಫೌಂಡೇಶನ್ ರೀ. ಅಮ್ಮ ಫೌಂಡೇಶನ್ ಇವ್ರಿ ಅವ್ರ ಅಮ್ಮ ಕಟ್ಟಿಸ್ಕೊಟ್ಟಿದ್ದು. ಈ ತಾಯಿಯವ್ರು ಕಟ್ಟಿಸ್ಕೊಟ್ಟಾರ? ಹಾ ರೀ. ಇದಕ್ಕೆ ಎಷ್ಟು ಖರ್ಚು ಮಾಡ್ಯಾರ ಅವ್ರು? ಇದಕ್ಕ 10 ಲಕ್ಷ ಮ್ಯಾಕ್ ಖರ್ಚು ಬಂದೈತ್ರಿ ಮನಿಗೆ. ಮತ್ ಇದನ್ನ ಉದ್ಘಾಟನೆ ಮಾಡಾಕ ಶ್ರೀಶೈಲ್ ಜಗದ್ಗುರುಗಳೇ ಬಂದಿದ್ರಿ. ಈ ಉದ್ಘಾಟನೆಕ್ ಅಲ್ಲಿಂದ ಬಂದಿದ್ರು ಗುರುಗಳು? ಹಾ ರೀ. ಈ ಮಲ್ಲಯ್ಯನ ಮಹಾಮನಿ ಉದ್ಘಾಟನೆ ಮಾಡಾಕ ಅವರೇ ಸ್ವತಃ ಬಂದು ಈ ಮನೇನ ಉದ್ಘಾಟನೆ ಮಾಡಿ ಕೊಟ್ಟು ಹೋಗಿದ್ರಿ. ಇಲ್ಲಿ ಬೋರ್ಡ್ನಾಗ ಐತಿ. ಹಾ ರೀ. ಇಶ್ವಿನೂ ಐತಿ. ಅದು ಮಹಾಮನಿ ದಾಸೋಹಿಗಳು ಮತ್ತೆ ಚಂದ್ರಮ್ಮ ಕೆಂಪೇಗೌಡ ಮಾಜಿ ಸದಸ್ಯರು BBMP ಬೆಂಗಳೂರು. ಅಂದ್ರ ಅವರು ಇದಕ್ಕ ಎಲ್ಲಾ ಸಹಾಯ ಮಾಡ್ಯಾರ. ಹಾ ರೀ. ದೋನ್ ಕೆಲಸ ಮಾಡ್ಯಾರ ನೋಡ್ರಿ. ಹಾ ರೀ. ಇಲ್ಲೇ ಇರ್ತಾರೇನ್ರಿ ಅಮ್ಮಾರಿ ನೀವು ಸೇವಾ ಮಾಡ್ಕೊಂತ? ಇವ್ರ ಏನೋ ಮಾಡ್ತಾರ ಅಂದ್ರಲ್ಲ 2 ದಿವಸ? ಇವ್ರು ಕಬ್ಬಿನ ಹಾಲ್ ಮಾಡ್ತಾರ್ರಿ. ಅಂದ್ರೆ ಶ್ರೀಶೈಲ್ ಪಾದಯಾತ್ರೆ ಹೋಗೋರಿಗೆ ಪ್ರತಿ ದಿನ ಅಂದ್ರೆ 8 ದಿನ ದಾಸೋಹ ಸ್ಟಚ್ ಒಳಗಡೆ ಇವ್ರ ದಿನ ಕಬ್ಬಿನ ಹಾಲ್ ಮಾರಿ ಎಲ್ಲಾರ್ಗುನು ಇದು ಮಾಡ್ತಾರ್ರಿ. ಇದನ್ನ ಯಾಕೆ ಗುರುತಿಸಿದ್ವಿ ಅಂದ್ರ ಅಂತ ಬಡತನ ಪರಿಸ್ಥಿತಿ ಒಳಗುನು ಸಹಾಯ ಮಾಡು ಮನೋಭಾವನೆ ಅದು ಬಂತಲ್ಲ ಅವರಿಗೆ ಅಂತ ಹೇಳಿ ಅವ್ರನ್ನ ಗುರುತಿಸಿ ಮಲ್ಲಯ್ಯನ ಮಹಾಮನಿ ಕಟ್ಟಿಸ್ಕೊಟ್ಟಿರಿ. ಅಲ್ಲಮ್ಮ ನೀ ಸಾಲ ಮಾಡಿ ಕೇಟ ದಾಸೋಹ ಕೊಡ್ತೀಯ ಮತ್ತ ಅದನ್ನ ನೀ ಹೆಂಗ್ ತೀರಿಸ್ತಿ? ಅದನ್ನ ವರ್ಷಗಟ್ಲೆ ಕಟ್ತೀನಲ್ರಿ, ವಾರಕ್ಕೊಂದ್ಸಲ. ನಿನ್ನ ದುಡುಕಿ ನಾ ದುಡಿತೇನ್ರಿ, ಏನ್ ಮಾಡ್ತೀರಿ? ಹೊಲ ಮನೆ ಕೆಲಸ ಮಾಡ್ತೇನ್ರಿ. ಹೊಲ ಮನೆ ಕೆಲಸ ಮಾಡ್ಕೊಂತ ಸಾಲ ಮುಟ್ಸಿ 8 ದಿನಗಟ್ಟಲೆ ನಿರಂತರವಾಗಿ ಶ್ರೀಶೈಲ ಭಕ್ತಾದಿಗಳಿಗೆ ಹಾಲಿನ ಸೇವೆ ಮಾಡ್ತಾರೆ. ದೊಡ್ಡ ಕೆಲಸ ಮಾಡಕತ್ತಿರಲ್ರಿ? ಏನೋ ಒಂದು ಮಾಡ್ಬೇಕಂತ ಮನಸ್ಸ. ನೋಡಿ ಅವ್ರಿಗೆ ವಯಸ್ಸು ಸುಮಾರು ಎಷ್ಟ್ರಿ ತಾಯಿ? ನಿಮ್ ವಯಸ್ಸು? ನನಗ್ ವಯಸ್ಸು ಗೊತ್ತಿಲ್ಲ ನೋಡ್ರಿ. ಅವ್ರ ನೋಡಿ ಸುಮಾರು ಒಂದು 65 70 ವರ್ಷ ವಯಸ್ಸಾಗಿರ್ಬೇಕಂತ. ಈ ತಾಯಿಯವ್ರು ಏನ್ ಮಾಡ್ತಾರಂದ್ರ ತಾವು ಸಾಲ ಮಾಡಿ ತಾವು ದುಡಿದ ಕೇಟ ಶ್ರೀಶೈಲಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ಸುಮಾರು 8 ದಿಂದ 10 ದಿನಗಳವರೆಗೆ ಹಾಲಿನ ಸೇವೆ ಮಾಡ್ತಾರಂತ. ಇದು ಒಂದು ಆಶ್ಚರ್ಯ. ಏನೋ ಮಾಡ್ಬೇಕಂತ ಮಲ್ಲಯ್ಯ ಮನಸ್ ಕೊಟ್ಟನ್ರಿ. ಎಷ್ಟು ವರ್ಷ ತಮ್ಮ ನೀವ್ ಮಾಡಕತ್ತಿ? 18 ವರ್ಷ ಆಯ್ತ್ರಿ. 18 ವರ್ಷ ಸೇವೆ ಮಾಡ್ಕೊಂತ ಇದ್ದೀರಿ. ಆ ಒಂದು ನಿಮ್ಮ ಸೇವಾನ ಗುರುತಿಸಿ ಅಮ್ಮ ಫೌಂಡೇಶನ್ ದವರು ಈ ಒಂದು ಮಹಾಮನಿನ ನಿನಗಾಗಿ ಫ್ರೀಯಾಗಿ ಕಟ್ಟಿಸ್ಕೊಟ್ಟಾರ. ಏನ್ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ? ಅವ್ರಿಗೆ ಹೆಮ್ಮೆ ಪಡ್ತೇನ್ರಿ. ಹೆಮ್ಮೆ ಪಡ್ತೀಯ? ಅವ್ರ ನಮಗೆಲ್ಲಾ ಮನಿ ಇದ್ದಿಲ್ರಿ. 2 ಹೆಣ್ಣು ಮಕ್ಕಳು ನನಗ. ಆ 2 ಹೆಣ್ಣು ಮಕ್ಕಳು ತಗೊಂಡು ನಾ ಬಿದ್ದ ಮನೆಯಲ್ಲಿ ವಾಸ ಮಾಡ್ತಿದ್ದೆ. ಇವ್ರು ನಮಗ್ ತಂದಿ ಅಣ್ಣನ್ ಸರಿ ಬಂದ್ರಿ. ನಾನು ತಮ್ಮರ ಕೈ ಇಲ್ಲ ನನಗ. ಆದ್ರ ಒಂದ್ ಹಣ್ಣುಗಳಂತ ಇವ್ರು ಬಂದ್ರಿ ನನಗ. ಬಂದು ಒಂದ್ ಆಶ್ರಯ ಹಿಂಗ್ ಮಾಡು ನಾವ್ ಹಿಂಗ್ ಬಿಡುನು ಅಂತ ಎಲ್ಲಾ ಹೇಳಿದ್ರಿ ನನಗ. ಆಮೇಲೆ ನನಗ ಮನಿ ಕಟ್ಟಿಸಿ ಕೊಟ್ರಿ ಅವ್ರು. ಈ 1 ವರ್ಷದಿಂದ ಎಲ್ಲೇ ವಾಸ ಇದಾರೆ ನೀವು? ಆರಾಮದಿರಲ್ಲ? ಆರಾಮ. ಚಲೋ ಐತಿ ನಿಮ್ಗ? ಈಗಿಟ್ಟು ಬ್ಯಾಸ್ಗಿದಿಂದಾಗ ಕಬ್ಬಿನ ಹಾಲ್ ಮಾರ್ತೇನ್ರಿ. 2 ಮಕ್ಕಳ ಕೆಲ್ಸಕ್ ಹೋಗ್ತಾವ್ರಿ. ಆಗ ನಾಮ ಇಲ್ಲಿ ಮನ್ಯಾಗ ಒಂದ್ 2 ಆಡು ಅದ ಕಟ್ಕೊಂಡ ಒಂದ್ ಸಲ ಹೋದ್ರ ಹೋಲಿಕ್ಕಿಲ್ಲ ಮನ್ಯಾಗಿರ್ತೇನ್ರಿ. ಮಕ್ಕಳು ಹೋಗ್ತಾರ. ಇವ್ರು ನನಗೊಂದ್ ಅಣ್ಣ ತಮ್ಮರಾಗೆ ಬಂದ್ ನಿಂತಾರೆ. ಅವ್ರ ಒಂದು ಸಹಾಯ ಮ್ಯಾಗ ಐತಂತೀರಿ? ಐತ್ರಿ. ಮತ್ ಇವ್ರಲಿದ್ದ ನಾ ಎಲ್ಲಾ ಕಂಡದ್ರಿ. ಇಲ್ಲಕ ಅದ ಬಿದ್ದ ಮನ್ಯಾಗ ದಿವ್ಸ ನಾನ್ ನೆನಿಬೇಕಾದ್ರಿ ಮಳಿ ಬಂದ್ರ ಅದ ಮನ್ಯಾಗ ಮನಗ್ತಿದ್ನಿ, ಮ್ಯಾಲೆಲ್ಲಾ ನೀರ್ ಬೀಳ್ತಿದ್ದವ್ರ. ಅವಾಗ ದೇವ್ರ ನಮ್ಮ ಮನಿ ಎಲ್ಲಾ ದಬ್ಬ ಬಿದ್ದು ನನ್ನ ಮಕ್ಕಳು ನಾವು ಇದ್ರಾಗ ನಾವ್ ಮುನುಗಬೇಕು ಅಂತೇಳಿ ದೇವ್ರ ನೆನೆಸಿ ಮನಗ್ತಿದ್ನಿ. ಅಂತದ್ರಲ್ಲಿ ಎಷ್ಟು ನನ್ನ ದೇವ್ರಾಗಿ ಇವ್ರ ಬಂದಾರ್ರಿ ನನಗ. ಹ್ಞೂನ್ರಿ, ಇವ್ರ ದೇವ್ರಾಗೆ ಬಂದಾರ್ರಿ ನನಗ.
ಬಂದು ಬ್ಯಾಡವ ಇಂಥ ಮನ ನೀವ್ ವಾಸ ಮಾಡ್ತೀಯ ಅಂದ್ರ ಮಕ್ಕಳು ಕಟ್ಕೊಂಡು ಸಣ್ಣ ಸಣ್ಣ ಮಕ್ಕಳು ನಾವೆಲ್ಲ ಇದನ್ನ ಮನಿ ಕಟ್ಟಿಸ್ಕೊಡ್ತೀವಿ ಅಂತ ನಿಂತಾರ್ರಿ. ಇವ್ರು ರವಿಯನ್ನ ಅವ್ರ ಮಕ್ಕಳ ಎಜುಕೇಶನ್ ಸಂಬಂಧ ಫೌಂಡೇಶನ್ದಾರು ಏನಾರ ಹೆಲ್ಪ್ ಬೇಕನ್ವ ಅಂತ ಕೇಳಿದ್ರಿ ಆ ಫೌಂಡೇಶನ್. ಈಗ ಅಮ್ಮ ಏನಂದ್ರಿ, ನಮ್ಗ ಮನಿ ಇಲ್ರಿ, ಯಾವ್ದೋ ಪರಿಸ್ಥಿತಿ ಮನಿ ಕಟ್ಟಿಸ್ಕೊಡು ಅಂತಂದು ಒಂದ್ ಇದನ್ ಮಾಡಿದ್ರು ವಿನಂತಿ. ಅದಕ್ಕೆ ಅವ್ರು ಅಮ್ಮ ಫೌಂಡೇಶನ್ ರೋಹಿತ್ ಕೆಂಪೇಗೌಡ ಅಂತಂದು ಅವ್ರಾತು ನಮ್ ತಮ್ಮರಾತು ಮಂಜುನಾಥ್ ಬಂಡಿ ಅಂತಂದು ಅವ್ರೆಲ್ಲಾ ಕೋರ್ಟ್ ಕೇಸಿಂದ ಒಂದು ಸ್ಕೆಚ್ ಹಾಕಿ ಒಂದು ಅಗ್ದಿ ಮನಿ ಕಟ್ಸಿದ್ರು ಒಂದ್ ಒಳ್ಳೆ ರೀತಿಯಿಂದ ಕಟ್ಟಿಸ್ಬೇಕು ಅಂತಂದು ಭಾರಿ ಪ್ಲಾನ್ ಮಾಡಿ ಕಟ್ಸಿದ್ರಿ ಮನಿ. ಬಹಳ ಒಳ್ಳೆ ಕೆಲಸ ಮಾಡಿ ಮಕ್ಕಳ ಎಜುಕೇಶನ್ ಸಂಬಂಧ ಇವ್ರಿಗೆ ಬೇಡಿಕೆ ಇಟ್ಟಿವ್ ನಾವು, ಏನಾರ ನಮ್ಮಿಂದ ಹೆಲ್ಪ್ ಬೇಕು ಹೇಳ. ಅವ್ರು ಮನಿದ್ ಇದೆ ಇಟ್ಟ ಅವ್ರು ಏನೂ ಅನ್ಲಿಲ್ಲ, ಆಯ್ತಮ್ಮ ನಿನ್ಗೆ ಏಟ ಖರ್ಚು ಬಂದ್ರು ಮಾಡಿ ಕೊಡ್ತೀನಿ ಅಂತಂದು ಅಂದ. ಇದೊಂದು ಭವ್ಯವಾದ ಒಂದು ಬಂಗ್ಲೆ ಟೈಪ್ ಮನಿ ಕಟ್ಟಿಸ್ಕೊಟ್ಟು ತೋರ್ಸ್ಬರಿ ಮನಿ ನೋಡೋಣ. ಇದು ಒಂದು ಹಾಲ್ ಅನ್ರಿ ಇದು. ಒಂದು ಅಡಿಗೆ ಮನೆ. ನೋಡ್ರಿ ಗೆಳೆಯರ, ಇದನ್ನ ಉಚಿತವಾಗಿ ಶ್ರೀಶೈಲನ ಮಲ್ಲಿಕಾರ್ಜುನಿಗೆ ಸೇವೆ ಮಾಡುವಂತ ಒಂದು ತಾಯಿಗೆ ಅಮ್ಮ ಫೌಂಡೇಶನ್ ಅವರು ಉಚಿತವಾಗಿ ಕಟ್ಟಿಕೊಟ್ಟಿರ್ತಕ್ಕಂತ ಒಂದು ಮನೆ. ಆ ಮನೆಯನ್ನ ಇವರು ಎಷ್ಟೊಂದು ನೀಟಾಗಿ ಇಟ್ಕೊಂಡಾರ ನೋಡ್ರಿ. ಇದನ್ನೆಲ್ಲ ಕಟ್ಟಿಸಿಕೊಟ್ಟಾರ ಅಂತ ಹೇಳಿದ್ರಿ ಫೌಂಡೇಶನ್ ದವರು. ಇದನ್ನೆಲ್ಲ ಉಸ್ತುವಾರಿ ನಿಂತು ಮಾಡಿದವ್ರು ಯಾರು? ಇದನ್ನ ಅಷ್ಟು ಎಲ್ಲಾ ನಿಂತು ಮಾಡಿದಾರು ನನ್ನ ಅನ್ನಾರಿ. ಇವ್ರೆ ರವಿ ಅನ್ನಾರು. ಹೇಳ್ರಿ ಏನೇನ್ ಮಾಡಿದ್ರು? ಅವ್ರು ಎಲ್ಲಾ ನಮ್ಮ ತಮ್ಮ ಮನಿ ಕೆಲ್ಸ ಬಿಟ್ಟು ತಮ್ಮ ಮನಿ ಊಟ ಉಂಡು ತಮ್ಮ ಮನೇಲಿ ಚಾ ಕುಡುದು ಬಂದು ನನ್ನ ಮನಿ ಕೆಲ್ಸ ಮಾಡಿ ನೀರ್ ಹೊಡಿದನು ಎಲ್ಲಾ ಮತ್ತ ಗೊಂಡ್ರಿ ಏನ್ ಬೇಕಂತಾರ ಅದನ್ನ ತಂದು ಕೊಡೋದ್ರಿ. ಎಲ್ಲಾ ಅವ್ರ ಮಾಡಿದ್ರಿ. ನನ್ನ ಹೊಟ್ಟಿ ಪಾಡಿ ನಾ ಒಂದಿನ ಮನಾಗ ಇದ್ರ ಇರ್ತಿದ್ದೆ, ಇರ್ಲಿಕ್ಕೆ ಇಲ್ಲ, ಮಕ್ಕಳು ಸಾಲಿಗೆ ಹೋಗಿದ್ರಿ. ಆಮೇಲೆ ನಾ ಕೆಲ್ಸಕ್ ಹೋಗಿದ್ದೆ. ಅವ್ರೆಲ್ಲಾ ಜವಾಬ್ದಾರಿ ಹೊತ್ತು ಅವ್ರ ಮಾಡ್ಯಾರ. ಅವ್ರ ಒಂದ್ ತಂದೆ, ಅವ್ರ ಒಂದ್ ಅಣ್ಣ ತಮ್ರ. ನನಗ ನಾ ಅಣ್ಣ ತಮ್ರ ಕಂಡಿಲ್ಲ, ನನಗ ಅಣ್ಣ ತಮ್ರು ಇಲ್ಲ, ತಂಗ್ಯಾರು ಇಲ್ಲ. ನಮ್ ತಂದೆ ತಾಯಿ ಹೊಟ್ಟೆಲಿ ನಾ ಒಬ್ಬಳೆ ಮಗಳು. ಇವ್ರ ಅಣ್ಣ ತಮ್ರ ದೊಡ್ಡ ಹೇಳ್ರಿ, ಹಿಂಗ್ ಹೇಳ್ತಾರ ನಿಮ್ ಬಗ್ಗೆ ಅವರು ಎಲ್ಲಾ ನೀವು ಮಾಡಿರ ಅಂತ ಹೇಳ್ತಾರ. ಬಹಳ ಸಂತೋಷ. ಹೌದ್ರಿ. ಅವ್ರ ಹಿಂದ ರೋಹಿತ್ ಸರ್ದ ಇದು ಇದ್ ಹೊತ್ನ್ಯಾಗ ಬೆನ್ನಂಬಿಲ್ ನಿಂತಾಗ ಅವ್ರ ಇದೊಂದು ಉಸ್ತುವಾರಿ ನಾನ್ ಮಾಡಪ್ಪ ಅಂತಂದ್ ಹೇಳಿದ್ರು. ಆ ಮೂಮೆಂಟ್ ನಾಗ ನಾ ನಿಂತು ಈ ಮನಿಗೆ ಏನೇನ್ ಬೇಕನ್ನೋ, ಯಾಕಂದ್ರ ಮನಿ ಮಾಡಾರ್ಕಿತ್ತ ಅವ್ರ ಹಿಂದ ಇರಾರ್ ಮೇನ್ ತಂದು ಕೊಡುದು, ಅದು ಅಲ್ಲಿ ಇದಾಗಲಿ ಒಂದ್ ಮಳಿಲಿಂತ್ರ ಹಿಡಿದು ಎಲ್ಲಾ ಅವ್ರಿಗೆ ಇದು ಆಗ್ಲಾರಂಗ ತಂದ್ ಕೊಟ್ಟು ನಿಂತು ಎಲ್ಲಾ ಜವಾಬ್ದಾರಿ ಕೊಟ್ಟಿದ್ರು. ಮಾಡಿ ಅಚ್ಚುಕಟ್ಟಾಗಿ ಮಾಡ್ಯವು. ಅದ ನಮ್ ಹೆಮ್ಮೆ. ಮಲ್ಲೇನ್ ಸೇವಾ ಅಮ್ಮನಿಗೆ ಯಾರು ಇಲ್ಲ ಮಾಡಾರ. ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟಾರ ಗೋಂಡಿ ಮೇಲೆ ಬಿಟ್ಟು. ಮತ್ತೆ ಏನಾರ ಬೇಕಂದ್ಕೊಂಡು ನಮ್ಗ ಹೇಳಾರ ಅವ್ರು ಗೊಂಡಿಗಳು ಅಷ್ಟರು. ಹಿಂಗಾಗಿ ನಿತ್ ಮನಿ ಮುಗಿತನ ಯಾಕರ ಒಂದ್ ಇದಾಗ್ಬಿಟ್ಟಿತ್ ನಮಗ. ಅಲ್ಲ, ನೀವ್ ಇಂತ ಸೇವಾ ಇದೆ ಭವನಕ್ ನೀವು ಮಾಡಿರ ತಿಳ್ಕೊಂಡ್ರೆ ಕೊಟ್ಟಿದ್ದ ಮಗಳಿಗೆ ಬರಗಾಲ ಕಟ್ಕೊಂಡು ಹೋಗುವಂತ ಶಕ್ತಿ ಅಕ್ಕಿ ಕೊಟ್ಟ. ಹೌದಾ? ನಾವೊಂದ್ ಮಲ್ಲಯ್ಯ ಸೇವಾ ಅಂತ ತಿಳಿದು ಮಾಡೇವ್ರಿ. ಮತ್ತ ಅದಕ್ಕ ಆ ಸೇವಾದ ಬಗ್ಗೆ ಈ ಮಗಳ ರೂಪದೊಳಗ ಅಲ್ಲಿ ನಿಮ್ಮನ್ನ ಅಲ್ಲಿ ಕಳ್ಸ್ಯಾನ ಅಷ್ಟ್ರು. ಮತ್ತ ಈ ಸಲ ಅಷ್ಟ್ರು ಹೋಗಿದ್ರಂತ. ಅಷ್ಟ್ರು ಹೋಗಿದ್ದೇವೆ, ಮನಿ ಕೀಲಿ ಹಾಕೊಂಡ್ ಹೋಗ್ಬಿಟ್ಟಿದ್ದೇವೆ ಇರ್ಬೇಕಂತ ಹೇಳಿ ಬ್ರದರ್. ಮತ್ತೇನ್ ಹೇಳ್ತೀರಿ ಫೌಂಡೇಶನ್ ಸಂಬಂಧ? ಫೌಂಡೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಬಾಳ ಐತ್ರಿ. ಪ್ರತಿ ವರ್ಷನು ಶರಣದಾಸೋಹ ರತ್ನ ಪ್ರಶಸ್ತಿ ಅಂತ ಇದು ಮಾಡ್ತಾರ್ರಿ. ಅಂದ್ರ ಯಾರು ಮಾಡ್ತಾರ? ಅಮ್ಮ ಫೌಂಡೇಶನ್ ಅವರೇ ಇದು ಮಾಡ್ತಾರ್ರಿ. ಅಂದ್ರೆ ಪ್ರತಿ ದಾಸೋಹ ಪಾಯಿಂಟ್ಗೂನು ಇರ್ತಾವಲ್ರಿ, ಅದ್ರಾಗ ಒಂದ್ 3 ದಾಸೋಹ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡು, ಅಂದ್ರೆ ದಾಸೋಹ ಯಾರ್ ಚಲೋ ಆಗಿರತ್ತ ಆ ಪ್ರತಿ ವರ್ಷ 3 ದಾಸೋಹ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂಡು 3 ದಾಸೋಹ ಪಾಯಿಂಟ್ಗೂನು ಶರಣ ದಾಸೋಹ ರತ್ನ ಪ್ರಶಸ್ತಿ ಅಂತ 25,000 ನಗದು ಇದು ಕೊಡ್ತಾರ್ರಿ. ಅಂದ್ರೆ ನೀವ್ ಹೆಂಗ್ ಹೇಳ್ತೀರಂದ್ರೆ, ನೀವು ಒಂದು ಸಂಸ್ಥಾಕ ಶರಣ ದಾಸೋಹ ರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ. ಕೊಟ್ಟಿಂದ 25,000 ರೂಪಾಯಿ ನಗದು ಕೊಡ್ತಾರಂತ. ಆ 25,000 ರೂಪಾಯಿ ಇವ್ರ ಫೌಂಡೇಶನ್ ಫೌಂಡೇಶನ್ ಕೊಡ್ತಾರೆ ಪ್ರತಿ ವರ್ಷ ಒಬ್ರಿಗಲ್ರಿ 3 ಜನಕ್ಕೂ ಕೊಡ್ತಾರ. 3 ದಾಸೋಹ ಪ್ರಶಸ್ತಿಯನ್ನು ಕೊಡ್ತಾರ. ಅಂದ್ರೆ ನಗದು ರೂಪದೊಳಗೆ ಅವ್ರು 1 ವರ್ಷಕ್ಕೆ ಎಷ್ಟು ಕೊಡ್ತಾರ ಅಂತಂದಾಗಂತೂ 75,000. ಈಗ ಎಷ್ಟೇ ವರ್ಷ ಇದು ಕೊಡುದು? ಈಗ 3 ವರ್ಷದ ಆತ್ರಿ. ಅದೊಂದ್ ಕೆಲಸ ಮಾಡ್ತಾರಲ್ರಿ ಅವ್ರ ಫೌಂಡೇಶನ್ ಅವರು. ಏನ್ ಆಯ್ಕೆ ಮಾಡೋ ಕಮಿಟಿ ಐತೋ ಅವ್ರ ಆಯ್ಕೆ ಮಾಡ್ಕೊತಾರ? ಅವರೇ ಆಯ್ಕೆ ಮಾಡಿರ್ತಾರೆ ಇವ್ರು ಕೊಡ್ಬೇಕಂತ. ಅವ್ರ ಆ ಹಣವನ್ನ ದಾಸೋಹಕ್ಕ ಹಾಕ್ತಾರ. ಆ ದಾಸೋಹ ಪಾಯಿಂಟ್ ಏನ್ ಕೊಟ್ಟಿರ್ತೀವಿ ಆ ದಾಸೋಹ ಟ್ರಸ್ಟ್ ಅವರು ಅದನ್ನ ಮತ್ತ ದಾಸೋಹಕ್ಕೆನೆ ಉಪಯೋಗಿಸ್ತಾರ. ಬಹಳ ಸಂತೋಷ. ಅದೊಂದ್ ಕೆಲಸ ಮಾಡ್ತಾರ ಅವರು. ನಾವು ಈ ನಮ್ಮ ಮೀಡಿಯಾದ ಮುಖಾಂತರ ಅವ್ರು ತಿಳ್ಸಕ್ ಇಷ್ಟಪಡ್ತೀವಿ. ಏನಂದ್ರ ಇನ್ನೂ ಹೆಚ್ಚಾಗಿ ಇಂತ ನಿರಾಶ್ರಿತರಿಗೆ ಆ ಫೌಂಡೇಶನ್ ದವರು ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಲಿ. ಅವರಿಗೆ ಮಲ್ಲ ಇನ್ನಷ್ಟು ಹೆಚ್ಚಿಗೆ ಶಕ್ತಿ ಕೊಡ್ಲಿ.
ಮತ್ತು ಈಗ ನೀವು ಮರಗಾಲ ಕಟ್ಕೊಂಡು ಹೋಗಿರಲ್ಲ, ಇನ್ನಷ್ಟು ಈ ನಮ್ಮ ಪ್ರಿಯಾ ಬಂಡಿಯವರು ಮುಂದುವರ್ಸ ತನ್ನ ಜೊತೆಗೆ ಇನ್ನಷ್ಟು ಮಂದಿನ ಮರಗಾಲ ಕಟ್ಕೊಂಡು ಹೋಗಕ್ಕಾಯ್ತು. ಮಲ್ಲಯ್ಯಜ್ಜ ಪ್ರಿಯಾಗ್ ಶಕ್ತಿ ಕೊಡ್ಲಿ ಅಂತ ನಾವು ನಮ್ಮ ಮೀಡಿಯಾದ ಮುಖಾಂತರ ಕೇಳ್ಕೊತೀವಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ಇನ್ನೊಂದೇನ್ ಹೇಳ್ಬೇಕಂದ್ರಿ ಅಣ್ಣ ಈಗ ಬಂದ್ರಿ ಬರ್ರಿ. ಒಂದ್ ರಥಕ್ಕ ಸಾರಥಿ ಎಷ್ಟ್ ಇಂಪಾರ್ಟೆಂಟ್, ಹೌದೌದು. ನಮ್ಮ ಪಾದಯಾತ್ರೆಗ್ ನಮ್ಮ ಡ್ರೈವರ್ ಅಣ್ಣಗಳು ಅಷ್ಟ ಇಂಪಾರ್ಟೆಂಟ್ ರೀ. ಎಷ್ಟ್ ಜನ ಅದಾರ ಇವ್ರು? 4 ಜನ ಡ್ರೈವರ್ಸ್ ಅಣ್ಣಗಳು ಇದಾರೆ. ನೀವ್ ಯಾವ ಗಾಡಿ ಇದ್ರಿ? ಶಿಫ್ಟ್. ಮತ್ ಇನ್ನು 4 ಗಾಡಿ? ಒಂದು ಲೆಜರ್ ಇದು ಕ್ರೂಸರ್ ಇದೆ, ಒಂದು ಇದು ಯಾವ್ದು ಈಸೂಸ್ ಇದೆ, ಇನೋವಾ ಒಂದೈತಿ. ಒಟ್ಟು ನಿರಂತರ ಪ್ರಿಯಾನ್ ಜೊತೆಗೆ ಇದ್ದೀರಿ? 5 ಗಾಡಿನೂ ಅವ್ರ ಹಿಂಬಲ್ ಐತಿ 10 ದಿನ. ಬೆಂಗಾವಲರ ಕಾಯ್ಕೊಂಡ್ ಕೇಟ ಮಲ್ಲಯ್ಯನ ಸೇವೆ ಮಾಡಿ ಬಂದಿರಿ. ಏನ್ ಅನ್ಸತ್ ನಿಮ್ಗೆ? ನಮಗೊಂಥರ ಹೆಮ್ಮೆ ರೀ. ಎಷ್ಟನೇ ವರ್ಷ ಈಗ ಹೋಗುದು? ನಾವ್ ಹೋಗೋದು ಇದು 9ನೇ ವರ್ಷ. ಹೌದ್ರಿ? ನಾ ಗಾಡಿ ತಗೊಂಡ್ ಹೋಗೋದು ಹಿಂಬಲ್ ಹೋಗಿದ್ದು ಇದ ಫಸ್ಟ್ ಅವ್ರ. ಮರಗಾಲಿಂದ ಹೋಗಿದ್ದಪ್ಪ ಇದ ಫಸ್ಟ್ ನಾ ಹೋಗಿದ್ದು. ಇದ್ರ ಮಾಹಿತಿ ಅವನಿಗೆ ಗೊತ್ತಿದ್ದಿಲ್ಲ. ಹೋಗೋದು ಡೈರೆಕ್ಟ್ ಬಸ್ ಮಾಡ್ತಿದ್ವಿ. ಆ ಮರಗಲ್ ಕಟ್ಕೊಂಡು ಹೋಗಿದ್ದಪ್ಪ ಇದ ಫಸ್ಟ್ ನಾನ್ ನೋಡಿದ್ದೆ. ಹೌದು, ಇದ ಫಸ್ಟ್. ನಮ್ಮ 1000 ವರ್ಷ ಇತಿಹಾಸದೊಳಗ ಇದ ಫಸ್ಟ್ ಮಹಿಳೆ ಒಬ್ಬಳು ಮರಗಾಲ್ ಕಟ್ಕೊಂಡು ಇದ ಫಸ್ಟ್ ಅಂತ ತಿಳ್ಕೊಂಡು ಇಡೀ ಜಗತ್ತಿಗೆ ಗೊತ್ತಾಗೈತಿ. ಈಗ ಅದಕ್ಕೆ ನಾವು ಅಂತ ವಿಷಯನ ಜನರಿಗೆ ಇನ್ನಷ್ಟು ತೋರಿಸ್ಬೇಕಂತ ತಿಳ್ಕೊಂಡು ನಾವು ಚಿತ್ರೀಕರಣ ಮಾಡಕ್ ಬಂದಿದ್ವಿ. ಹೇಳ್ರಿ, ಮತ್ತೇನ್ರ ಹೇಳಕ್ ಇಷ್ಟಪಡ್ತೀರಿ? ಅದೇ ಹೆಮ್ಮೆ ನಮಗೆ. ಅಲ್ಲಿ ಸರ್ ಏನಾತಂದ್ರಿ, ಕರ್ನೂಲ್ನೊಳಗ ಎಂಟ್ರಿ ಆದ ಕೂಡೇನ ಈಗಿನ ಒಟ್ಟ ಬಿಡ್ತಿದ್ದಿಲ್ರಿ. ಒಟ್ಟ ಸೆಲ್ಫಿ ಬೇಕು ನಾವ್ ಅಭಿಮಾನಿ ಅಂತಂದು ಒಂದೊಂದ್ ಟೈಮ್ ಮಕ್ಳು ಹಗ್ಗ ಹಾಕೊಂಡ ಕರ್ಕೊಂಡ್ ಹೋಗ್ಯಾವ್ರಿ. ಆ ಟೈಪ್ ಫಾಲೋವರ್ಸ್ ಸೆಲೆಬ್ರಿಟಿ ಆ ಟೈಪ್ ನಮ್ಗೊಂದು ಇದಾದ್ರಿ ಇದು. ಹಂಗಾತ. ಇವ್ರದ್ದು ಪಾತ್ರ ಎಷ್ಟು ದೊಡ್ಡದಂದ್ರಿ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾರ ಎಲ್ಲಾರು ಸುಸ್ತಾಗಿ ನಡ್ಕೊಂಡು ಸುಸ್ತಾಗಿ ಹೋಗಿ ಹಾಸ್ಕೊಂಡ್ ನೆಲ ಸಿಕ್ಕ್ರ ಸಾಕ್ ಅನ್ನೋಂಗಾಗಿರ್ತೈತಿ. ಅಂತ ಟೈಮ್ ಒಳಗ ನಮ್ಕಿನ ಮುಂಚೆ ಹೋಗಿ ಅಲ್ಲೆಲ್ಲಾ ಹಾಳಿ ಹಾಸಿ ಮಂಚರ್ದಾನಿ ಹಾಸಿ ನಮ್ಗೆ ಏನೇನ್ ಬೇಕು ಹೊಚ್ಕೊಳಕ ಹಾಸ್ಕೊಳಕ ಎಲ್ಲಾನು ಪ್ರತಿಯೊಂದನು ಅಲ್ಲಿ ಇಟ್ಟು, ಆಮೇಲೆ ನಾವ್ ಹೋದ ತಕ್ಷಣ ಜಸ್ಟ್ ಮಲ್ಕೊಳೋದ್ ಅಷ್ಟಕ್ಕ ಆ ಲೆವೆಲ್ಗೆ ನಮ್ಗೆಲ್ಲಾನು ಸೌಕರ್ಯಗಳನ್ನ ಮಾಡ್ಕೊಡ್ತಿದ್ರು. ಆಮೇಲೆ ಬೆಳಿಗ್ಗೆನು ಎದ್ದ ತಕ್ಷಣ ಹಂಗ ಬಂದ್ಬಿಡೋರು, ನಾವೇನು ತೆಗಿತಿದ್ದಿಲ್ಲ. ಲಾಸ್ಟಿಗೆ ಅವರೇ ಎಲ್ಲಾನು ಅವನ್ನೆಲ್ಲಾ ಮಡಿಚಿ, ಆಮೇಲೆ ನಾವ್ ಏನಾದ್ರು ಬಿಟ್ಟು ಬಂದ್ರುನು ಅವನ್ನೆಲ್ಲಾ ಸರಿಯಾಗಿ ನೋಡ್ಕೊಂಡು ಅವನ್ನೆಲ್ಲಾ ತಗೊಂಬಂದು ಅವ್ರದ್ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲಂಗಿಲ್ಲ. ಗೋಪಾಲನ್ನ ಆಗಿರ್ಬೋದು, ಶಂಕರನ್ನ ಆಗಿರ್ಬೋದು, ಸಂತೋಷನ್ನ, ಆಮೇಲೆ ಮರಿಯಪ್ಪನ್ನ, ಬಾಳ ದೊಡ್ಡ ಪಾತ್ರ ಐತ್ರಿ ಅವ್ರು. ನಾವ್ ನಡಿಯಕ್ ಎಷ್ಟು ನಮ್ಮ ಬ್ಯಾಗ್ ಎಲ್ಲಾ ಹೊತ್ಕೊಂಡ್ ಹೋಗಕ್ ಹಾಕಿರಲ್ಲ, ಅವೆಲ್ಲಾ ಕಾರ್ನಾಗಿಟ್ಟು, ಆಮೇಲೆ ಯಾವ ಟೈಮಿಗೆ ನಮ್ಗೆ ಏನ್ ಬೇಕು ಒಂದ್ ಫೋನ್ ಮಾಡಿದ್ರೆ ಸಾಕು, 1 ಕಿಲೋಮೀಟರ್ ಮುಂದ್ ಹೋಗಿದ್ರು ವಾಪಸ್ ಬಂದ್ ನಮಗ್ ಕೊಡೋರು. ಆ ಲೆವೆಲ್ಗೆ ಅವ್ರದ್ದು ಏನು ಬೇಜಾರಾಗ್ಲಾರ್ದಂಗ ಆಗ್ಲಾರ್ದಂಗ ನೋಡ್ಕೊಂಡ್ರೆ ಪ್ರತಿಯೊಂದು ಬಾಳ ಖುಷಿ ಆಗೈತಿ. ಬಾಳ ಕಾಳಜಿಯಿಂದ ಮಾಡ್ಯಾರ ಅಂತ ಅಂತೀರಿ? ಸಂತೋಷಮ್ಮ, ಸಂತೋಷ. ಯಾರು ಬಂದ್ರು ಇಷ್ಟು ಚಂದ ಮಾಡ್ತಿರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಇದನ್ ಮಾಡಿದ್ರು. ಸಂತೋಷ ಪ್ರಿಯಾ. ಇನ್ನೂ ಹೆಚ್ಚು ಶಕ್ತಿನ ಮಲ್ಲಯ್ಯಜ್ಜ ನಮಗ ನಿಮಗ ಮತ್ತು ಈ ನಿಮ್ಮ ಅಮ್ಮ ಪೂರ್ಣಚಂದ್ರ ಕೊಟ್ಟು ಕಾಪಾಡ್ಲಿ. ನಿಮ್ಮ ಜರ್ನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಗಲಿ ಅಂತ ನಿಮ್ಮನ್ನ ಆಶಿಸ್ತೀವಿ. ಧನ್ಯವಾದಮ್ಮ. ಧನ್ಯವಾದ.